ನಮಸ್ಕಾರ ಸ್ನೇಹಿತರೆ. ಮಳೆಗಾಲದಲ್ಲಿ ಯಾವೆಲ್ಲ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು? ಗ್ರಹಚಾರ ಕೆಟ್ಟರೆ ಮಳೆಯಿಂದ ಥಂಡಿ ಆಗಬಾರ್ದು, ಒದ್ದೆ ಆಗಬಾರ್ದು ಅಂತ ತಪ್ಪಿಸ್ಕೊಳ್ಳೋಕೆ ಹಿಡಿದಿರೋ ಛತ್ರಿನೇ ಜೀವನ ತೆಗೆಯೋ ಚಾನ್ಸಸ್ ಇರುತ್ತೆ ಅಂದರೆ ನೀವು ನಂಬ್ತೀರಾ? ಮಳೆ ಬರ್ತಾ ಇದೆ ಅಂತ ಓಡ್ ಹೋಗಿ ಮರದ ಕೆಳಗಡೆ ನಿಂತರೆ ಅಲ್ಲಿ ಬರೋಬ್ಬರಿ 30 ಕೋಟಿ ವೋಲ್ಟ್ಸ್ ಕರೆಂಟ್ ನಮಗಾಗಿ ಕಾದ್ಕೊಂಡು ಬಂದು ಹೊಡಿಬಹುದು ಅನ್ನೋದು ನಿಮಗೆ ಗೊತ್ತಾ? ಮಳೆಗಾಲ ಅಂದರೆ ನಮಗೆಲ್ಲ ಲಾಂಗ್ ಡ್ರೈವ್, ಬಿಸಿ ಬಿಸಿ ಸ್ನ್ಯಾಕ್ಸ್. ಆದರೆ ನೆನಪಿರಲಿ ಸ್ನೇಹಿತರೆ, ಈ ಮಳೆಯ ಹಿಂದಿರೋ ಸೈನ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಜನರ ಜೀವವನ್ನೇ ಬಲಿ ಪಡಿಬಹುದು. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸಾವಿರಾರು ಜನ ಸಣ್ಣ ಪುಟ್ಟ ತಪ್ಪುಗಳಿಂದ ಅನ್ಯಾಯವಾಗಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಹಾಗಿದ್ರೆ ಸಿಡಿಲು ಬರುವಾಗ ಫೋನ್ ಬಳಸಿದ್ರೆ ನಿಜಕ್ಕೂ ಪ್ರಾಣ ಹೋಗುತ್ತಾ? ಬರೀ 6 ಇಂಚ್ ನೀರು ಒಬ್ಬ ಬಲಶಾಲಿ ಮನುಷ್ಯನನ್ನೇ ಎಳ್ಕೊಂಡು ಹೋಗೋದು ಹೇಗೆ? ಇವತ್ತಿನ ಈ ವಿಡಿಯೋ ಬರೀ ಇನ್ಫಾರ್ಮೇಷನ್ ಅಲ್ಲ ಸ್ನೇಹಿತರೆ, ನಿಮ್ಮ ಫ್ಯಾಮಿಲಿಯನ್ನು ಕಾಪಾಡುವ ಲೈಫ್ ಸೇವಿಂಗ್ ಗೈಡ್. ನೀವು ನೋಡಬೇಕಿದನ್ನು ಪ್ರತಿಯೊಬ್ಬರಿಗೂ ಕೂಡ ಮಿಸ್ ಇಲ್ಲದೆ ಶೇರ್ ಮಾಡಿ ಈ ನಾಲೆಜನ್ನು, ಇಂಪಾರ್ಟೆಂಟ್ ನಾಲೆಜನ್ನು. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮರದ ಕೆಳಗೆ ನಿಂತರೆ ಸಾವು, ಛತ್ರಿಯೇ ಆಗುತ್ತೆ ಯಮದೂತ. ಸ್ನೇಹಿತರೆ, ನಮ್ಮಲ್ಲಿ ತುಂಬಾ ಜನ ಮಾಡೋ ದೊಡ್ಡ ತಪ್ಪೇನು ಗೊತ್ತಾ? ಮಳೆ ಜೋರಾಗಿ ಬರ್ತಾ ಇದ್ರೆ ಓಡ್ ಹೋಗಿ ಮರದ ಕೆಳಗೆ ನಿಂತ್ಕೊಳ್ತಾರೆ. ಮರದ ಕೆಳಗೆ ನಿಂತರೆ ಮಳೆ ನೀರು ಕಮ್ಮಿ ಬೀಳುತ್ತೆ ಅಂತ ನಿಮಗೇನೋ ಅನ್ನಿಸಬಹುದು, ಆದರೆ ಸೈನ್ಸ್ ಪ್ರಕಾರ ಇದು ದೊಡ್ಡ ಪ್ರಮಾಣದಲ್ಲಿ ಪ್ರಾಣಾಪಾಯಕ್ಕೆ ಕಾರಣ ಆಗೋ ವಿಚಾರ. ಯಾಕಂದ್ರೆ ಸಿಡಿಲು ಭೂಮಿಗೆ ಬರೋಕೆ ಯಾವಾಗಲೊಂದು ಶಾರ್ಟ್ ಕಟ್ ಹುಡುಕುತ್ತೆ. ಮರಗಳು ಬಯಲಲ್ಲಿ ಎತ್ತರಕ್ಕೆ ಬೆಳೆದಿದೆ ಅಂತ ಇಟ್ಕೊಳ್ಳಿ, ಸುತ್ತಮುತ್ತ ನಿಲ್ಲಕ್ಕೆ ಏನೂ ಇಲ್ಲ, ಮಳೆ ಬಂತು ಜೋರಾಗಿ ಓಡೋಗಿ ಮರದ ಕೆಳಗೆ ನಿಲ್ಲೋಣ ಅಂತ ಅನ್ಸುತ್ತೆ ನಮಗೆ. ನಿಂತಾಗ ಸಿಡಿಲು ನೇರವಾಗಿ ನೆಲಕ್ಕೆ ಬೀಳೋಕೆ ಅದಕ್ಕಿಂತ ಮುಂಚೆ ಎತ್ತರದಲ್ಲಿ ಸಿಗೋ ಮರಕ್ಕೆ ಬಂದು ಅಪ್ಪಳಿಸುತ್ತೆ. ಒಂದು ಸಿಡಿಲಿನ ಪವರ್ ಎಷ್ಟಿರುತ್ತೆ ಗೊತ್ತಾ ಸ್ನೇಹಿತರೆ? ಅಮೆರಿಕದ ನ್ಯಾಷನಲ್ ವೆದರ್ ಸರ್ವಿಸ್ ಪ್ರಕಾರ ಒಂದು ಸಿಡಿಲಲ್ಲಿ ಬರೋಬ್ಬರಿ 10 ರಿಂದ 30 ಕೋಟಿ ವೋಲ್ಟ್ಸ್ ಅಂದರೆ 100 to 300 ಮಿಲಿಯನ್ ವೋಲ್ಟ್ಸ್ ವಿದ್ಯುತ್ ಇರುತ್ತೆ. ಕೆಲವೊಮ್ಮೆ ಇದು 100 ಕೋಟಿ ಅಂದರೆ 1 ಬಿಲಿಯನ್ ವೋಲ್ಟ್ಸ್ಗೂ ಕೂಡ ತಲುಪುತ್ತೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಮನುಷ್ಯನ ದೇಹ ಕೇವಲ 50 ವೋಲ್ಟ್ಸ್ ವಿದ್ಯುತ್ ದಾಟಿದ್ರೇ ಅಪಾಯಕ್ಕೆ ಸಿಲ್ಕತ್ತೆ. ನಮ್ಮ ಮನೇಲಿರೋ 220 ವೋಲ್ಟ್ಸ್ ಕರೆಂಟ್ ಹೊಡೆದ್ರೇ ಪ್ರಾಣ ಹೋಗುತ್ತೆ. ಇನ್ನು 30 ಕೋಟಿ ವೋಲ್ಟ್ಸ್ ಅಂತ ಹೇಳಿದ್ರೆ ದೇಹದ ಕತೆ ಏನಾಗುತ್ತೆ ಯೋಚನೆ ಮಾಡಿ. ಬರೀ ವೋಲ್ಟೇಜ್ ಮಾತ್ರ ಅಲ್ಲ, ಆ ಸಿಡಿಲಲ್ಲಿ ಸುಮಾರು 30,000 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುತ್ತೆ. ಅಂದರೆ ನಮ್ಮ ಸೂರ್ಯನ ಮೇಲ್ಮೈಗಿಂತ 5 ಪಟ್ಟು ಹೆಚ್ಚು ಉಷ್ಣಾಂಶ. ಇವೆರಡು ಒಟ್ಟಾಗಿ ನಾವು ನಿಂತಿರೋ ಮರಕ್ಕೆ ಬಂದು ಹೊಡೆದ್ರೆ ಏನಾಗುತ್ತೆ ಗೊತ್ತಾ? ಮರದ ಕಾಂಡದಲ್ಲಿ ನೀರಿನ ಅಂಶ ಮತ್ತು ಫ್ಲೂಯಿಡ್ ಇರುತ್ತೆ. ಆ ಕರೆಂಟ್ ಮರದ ಮೂಲಕ ನೇರವಾಗಿ ಹೋಗೋದರ ಬದಲು ಶಾರ್ಟ್ಕಟ್ ಹುಡ್ಕೊಳ್ಳುತ್ತೆ, ಮರದಿಂದ ನೇರವಾಗಿ ದೇಹಕ್ಕೆ ಜಿಗಿಯುತ್ತೆ. ಇದನ್ನು ಸೈಡ್ ಫ್ಲ್ಯಾಶ್ ಅಂತ ಕರೀತಾರೆ. ಯಾಕಂದರೆ ನಮ್ಮ ದೇಹದಲ್ಲಿ 60% ನೀರಿದೆ, ಜೊತೆಗೆ ಉಪ್ಪಿನ ಅಂಶ ಅಂದರೆ ಎಲೆಕ್ಟ್ರೋಲೈಟ್ಸ್ ಕೂಡ ಇರ್ತವೆ. ಹೀಗಾಗಿ ನಾವು ಮರಕ್ಕಿಂತ ಬೆಸ್ಟ್ ಕಂಡಕ್ಟರ್ಸ್ ಅಂತ ಕಾಣುತ್ತೆ ಸಿಡ್ಲಿಗೆ. ಇದರಿಂದ ತಕ್ಷಣ ಮಿಲಿ ಸೆಕೆಂಡ್ಗಳಲ್ಲಿ ಮನುಷ್ಯನ ಜೀವ ಹೋಗಿರುತ್ತೆ, ಅಂಗಾಂಶಗಳಿಗೆ ಸಿವಿಯರ್ ಡ್ಯಾಮೇಜ್ ಆಗುತ್ತೆ. ಇದೇ ಟೈಮ್ನಲ್ಲಿ ಜನ ಮಾಡೋ ಇನ್ನೊಂದು ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ಛತ್ರಿ. ಬಯಲಲ್ಲಿ ಸಿಡಿಲು ಹೊಡಿತಿರ್ಬೇಕಾದ್ರೆ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗೋದು, ಅದು ಕೂಡ ವೆರಿ ವೆರಿ ಡೇಂಜರಸ್. ಮಳೆ ಬಂದಾಗ ಮತ್ತೆ ನೆನ್ಕೊಂಡು ಹೋಗಬೇಕಂತ ನೀವು ಕೇಳ್ಬೋದು. ಮಳೆ ಬಂದಾಗ ಛತ್ರಿ ಅನಿವಾರ್ಯ, ಆದರೆ ಸಿಕ್ಕಾಪಟ್ಟೆ ಸಿಡಿಲಿದ್ದಾಗ ಛತ್ರಿ ತಗೊಂಡು ಹೊರಗಡೆ ಹೋಗದೆ ಇದ್ರೇನೆ ಒಳ್ಳೇದು ಅಂತ ಸೈನ್ಸ್ ಹೇಳುತ್ತೆ. ಯಾಕೆ ಅಂದರೆ ಛತ್ರಿಯಲ್ಲಿ ಸಾಕಷ್ಟು ಲೋಹದ ಅಂಶಗಳಿರ್ತವೆ. ಅದರಲ್ಲೂ ಛತ್ರಿಯ ಮೇಲ್ಭಾಗದಲ್ಲಿ ಕಬ್ಬಿಣದ ತುದಿ ಇತ್ತು ಅಂತ ಹೇಳಿದ್ರೆ ಇನ್ನೂ ಡೇಂಜರಸ್. ಅದು ಮಿನಿ ಲೈಟ್ನಿಂಗ್ ರಾಡ್ ಆಗಿ ಕೆಲಸ ಮಾಡುತ್ತೆ. ಸಿಡಿಲು ಕಂಡಕ್ಟರ್ಗಳನ್ನು ಹುಡುಕುವಾಗ ನೇರವಾಗಿ ಛತ್ರಿಗೆ ಬಂದು ಬಡಿಬೋದು. ಹಾಗಾಗಿ ಸಿಡಿಲು ಬರುವಾಗ ಮರದ ಕೆಳಗಡೆ ನಿಲ್ಲೋದನ್ನು, ಕಬ್ಬಿಣದ ತುದಿ ಇರೋ ಛತ್ರಿ ಬಳಸೋದನ್ನು ಅವಾಯ್ಡ್ ಮಾಡಬೇಕು. ಛತ್ರಿ ಬಳಸಲೇಬೇಕು ಅಂತ ಹೇಳಿದ್ರೆ ಫೈಬರ್ ಅಥವಾ ಪ್ಲಾಸ್ಟಿಕ್ ಕೋಟೆಡ್ ಛತ್ರಿಯನ್ನು ಬಳಸಿದ್ರೆ ಇರೋದ್ರಲ್ಲೇ ಸೇಫ್. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ಒಂದು ಮುಖ್ಯವಾಗಿರೋ ವಿಚಾರ. ಜೀವನದಲ್ಲಿ ರಿಸ್ಕ್ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಂತ ನಾವು ಕೇವಲ ಈ ರೀತಿಯ ಮುನ್ನೆಚ್ಚರಿಕೆಯ ಟಿಪ್ಸನ್ನು ಫಾಲೋ ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಈಗಿನ ಕಾಲದ ಅನಿವಾರ್ಯತೆ. ದುಡಿಯೋ ವ್ಯಕ್ತಿಯನ್ನು ಏನಾದರೂ ಕೂಡ ಫ್ಯಾಮಿಲಿ ಕಳ್ಕೊಳ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಮುಂದೆ ಏನು ಮಾಡ್ತಾರೆ ದುಡ್ಡಿಗೆ ಅವರು? ಅವರ ಈಗಿರೋ ಲೈಫ್ ಸ್ಟೈಲನ್ನು ಕಂಟಿನ್ಯೂ ಮಾಡೋದು ಹೇಗೆ? ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದು ಹೇಗೆ? EMIಗಳನ್ನು ಕಟ್ಟೋದು ಹೇಗೆ? ಅದಕ್ಕೆ ಆನ್ಸರ್ ಟರ್ಮ್ ಇನ್ಶೂರೆನ್ಸ್. ಬರೀ 400 ರಿಂದ 600 ರೂಪಾಯಿಗಿಲ್ಲ, 1 ಕೋಟಿ ರೂಪಾಯಿ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸೋಕೆ ಅವಕಾಶ ಇದೆ. ಅದರಲ್ಲೂ ಕೂಡ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನ ಟರ್ಮ್ ಇನ್ಶೂರೆನ್ಸ್ 99% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಹೊಂದಿದೆ. ಇದು ಭಾರತದಲ್ಲೇ ಒನ್ ಆಫ್ ದಿ ಹೈಯೆಸ್ಟ್.
ಸೊ ಯಾರು ಇನ್ನೂ ಕೂಡ ಮಾಡಿಸೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ನೀವು ಅದನ್ನು ಅಪ್ಲೈ ಮಾಡಿ ನಿಮ್ಮ ಫ್ಯಾಮಿಲಿಗೆ ಹಣಕಾಸಿನ ರಕ್ಷಣೆಯನ್ನು ಒದಗಿಸಬಹುದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಇನ್ನೊಂದು ಮೇಜರ್ ವಿಚಾರ ಅಂದರೆ ಗುಡುಗು ಸಿಡಿಲು ಬರುವಾಗ ಫೋನ್ ಬಳಸೋದು. ಅಮೆರಿಕದ ಹವಾಮಾನ ಇಲಾಖೆ ಹೇಳೋ ಪ್ರಕಾರ ನಾರ್ಮಲ್ ಆಗಿ ನೀವು ಫೋನ್ ಯೂಸ್ ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ, ಯಾಕಂದರೆ ಮೊಬೈಲ್ನ ರೇಡಿಯೋ ವೇವ್ಸ್ಗೆ ಗಾಳಿಯನ್ನು ಅಯನೈಸ್ ಮಾಡುವ ಶಕ್ತಿ ಇಲ್ಲ. ಆದರೆ ಫೋನ್ನ ಚಾರ್ಜ್ಗೆ ಹಾಕಿ ಕಿವಿ ಹತ್ರ ಹಿಡ್ಕೊಂಡು ಮಾತಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಡೇಂಜರಸ್. ಒಂದು ವೇಳೆ ಹೊರಗಿನ ಕಂಬಕ್ಕೆ ಸಿಡಿಲು ಬಡಿದ್ರೆ ಆ ಕರೆಂಟ್ ಚಾರ್ಜರ್ ಮೂಲಕ ಬಂದು ಫೋನ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಚಾರ್ಜ್ ಕನೆಕ್ಟ್ ಮಾಡಿಕೊಂಡು ಕಿವಿ ಹತ್ರ ಫೋನ್ ಇಟ್ಕೊಂಡು ಮಾತಾಡೋಕ್ಕೆ ಹೋಗಬೇಡಿ ಗುಡುಗು ಸಿಡಿಲು ಇದ್ದಾಗ. ಇನ್ನೊಂದು ಡೇಂಜರಸ್ ವಿಚಾರ ಅಂತ ಹೇಳಿದ್ರೆ ವೈರ್ಡ್ ಇಯರ್ಫೋನ್. ಇದರಲ್ಲಿರೋ ಉದ್ದ ವೈರ್ ಸಿಡಿಲಿನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಒಂದು ಮಿನಿ ಆ್ಯಂಟಿನಾ ಥರ ಕೆಲಸ ಮಾಡುತ್ತೆ. ಇದರಿಂದ ಹತ್ತಿರದಲ್ಲೆಲ್ಲಾದರೂ ಸಿಡಿಲು ಬಡಿದ ತಕ್ಷಣ ಆ ಎಲೆಕ್ಟ್ರಿಕ್ ಸರ್ಜ್ ವೈರ್ ಮೂಲಕ ಹರಿದು ಕಿವಿಗೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ವಿದ್ಯುತ್ ಸ್ಪರ್ಶದಿಂದ 72,000 ಸಾವು. ಮನೆಯೊಳಗೂ ಬಿಡಲ್ಲ ಎಲೆಕ್ಟ್ರಿಕ್ ಶಾಕ್. ಸ್ನೇಹಿತರೆ, ಬಯಲಲ್ಲಿ ಸಿಡಿಲಿನಿಂದ ಪ್ರಾಣಕ್ಕೆ ಕುತ್ತು ಬಂದರೆ ಇತ್ತ ರಸ್ತೆ ಮತ್ತು ಮನೆಯೊಳಗೇನೆ ನಮ್ಮನ್ನು ಬಲಿ ಪಡೆಯೋಕೆ ಇನ್ನೊಂದು ಎಲೆಕ್ಟ್ರಿಕ್ ಟ್ರ್ಯಾಪ್ ಕಾದಿರುತ್ತೆ. 2026ರಲ್ಲಿ ರಿಲೀಸ್ ಆದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ರಿಪೋರ್ಟ್ನ ಪ್ರಕಾರ 2015ರಿಂದ 2020 ನಡುವೆ ದೇಶದಲ್ಲಿ ವಿದ್ಯುತ್ ಸ್ಪರ್ಶದಿಂದಾಗಿ ಬರೋಬ್ಬರಿ 72,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ವರ್ಷಕ್ಕೆ 12,000 ಜನ, ದಿನಕ್ಕೆ ಸರಾಸರಿ 32 ಜನ ಬಲಿಯಾಗ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಮಳೆಗಾಲದಲ್ಲಿ ಎದುರಾಗೋ ಸ್ಟೆಪ್ ಪೊಟೆನ್ಷಿಯಲ್. ನಿಮಗೆ ಗೊತ್ತಿರ್ಬೋದು, ಶುದ್ಧ ನೀರಲ್ಲಿ ಕರೆಂಟ್ ಪಾಸ್ ಆಗಲ್ಲ, ಆದರೆ ರಸ್ತೆ ಮೇಲಿರೋ ಮಳೆ ನೀರಲ್ಲಿ ಉಪ್ಪು, ಮಿನರಲ್ಸ್, ಕೊಳೆ ಮಿಕ್ಸ್ ಆಗಿರೋದ್ರಿಂದ ಅದು ವಿದ್ಯುತ್ಗೆ ಕಂಡಕ್ಟರ್ ಆಗಿನೂ ಕೆಲಸ ಮಾಡ್ಬೋದು. ಯಾವುದೋ ಕಟ್ಟಾದ ವೈರ್ ನೀರಿನಲ್ಲಿ ಬಿದ್ದಿದ್ರೆ ಆ ವೈರ್ ಬಿದ್ದ ಜಾಗದ ಸುತ್ತಲೂ ರಿಂಗ್ಗಳ ಆಕಾರದಲ್ಲಿ ಕರೆಂಟ್ ಹರಿತಾ ಇರುತ್ತೆ. ನೀವು ಆ ನೀರಿನಲ್ಲಿ ನಡ್ಕೊಂಡು ಹೋದರೆ ನಿಮ್ಮ ಒಂದು ಹೆಜ್ಜೆಗೂ ಇನ್ನೊಂದು ಹೆಜ್ಜೆಗೂ ನಡುವೆ ಬರೋಬ್ಬರಿ 200 ವೋಲ್ಟೇಜ್ ಡಿಫರೆನ್ಸ್ ಕ್ರಿಯೇಟ್ ಆಗ್ಬೋದು. ಇದು ನೇರವಾಗಿ ಹೃದಯದ ಮೂಲಕ ಹರಿದು 3 ಸೆಕೆಂಡ್ನಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು ಆ ವ್ಯಕ್ತಿಗೆ. ಅದಕ್ಕೆ ನೀರಿನಲ್ಲಿ ಕರೆಂಟ್ ಇದೆ ಅಂತ ಹೇಳಿ ಡೌಟ್ ಬಂತು ಅಂತ ಹೇಳಿದ್ರೆ ಆ ಕಡೆಗೆ ಹೋಗೋದನ್ನೇ ಅವಾಯ್ಡ್ ಮಾಡಬೇಕು, ವೈರ್ ಕಟ್ಟಾಗಿ ಬಿದ್ದಿರೋ ಜಾಗದಲ್ಲಿ, ಎಸ್ಪೆಷಲಿ ಮಳೆಗಾಲದಲ್ಲಿ. ಆದರೂ ನಿಮಗೆ ಹೋಗಲೇಬೇಕು, ಬೇರೆ ದಾರಿನೇ ಇಲ್ಲ, ಮುಂದಕ್ಕೆ ನಡಿಲೇಬೇಕಾಗಿದೆ ಅಂತ ಹೇಳಿದ್ರೆ, ಬಟ್ ನಿಮಗೆ ಡೌಟ್ ಇದೆ ಇಲ್ಲಿ ಕರೆಂಟ್ ಬಗ್ಗೆ ಅಂತ ಹೇಳಿದ್ರೆ, ವೈರ್ ಕಟ್ಟಾಗಿ ಬಿದ್ದಿರೋದ್ರ ಬಗ್ಗೆ ಹೋಗಲೇಬೇಕು ಅಂತ ಹೇಳಿದ್ರೆ 2 ಕಾಲು ಸೇರಿಸಿ ಮೊಲದ ಥರ ಜಿಗಿತಾ ಅಲ್ಲಿಂದ ಹೊರ ಬರಬೇಕು ಅಂತ ತಜ್ಞರು ಹೇಳ್ತಾರೆ. ಹೋಗಲೇಬೇಡಿ ಅಂತ ಹೇಳ್ತಾರೆ. ಇನ್ ಕೇಸ್ ಹೋಗಲೇಬೇಕಾದ್ರೆ ಕಾಲುಗಳು ಒಂದೇ ಕಡೆ ಇದ್ದಾಗ ವೋಲ್ಟೇಜ್ ಡಿಫರೆನ್ಸ್ 0 ಆಗಿ ಬಚಾವಾಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ತಜ್ಞರು. ಇನ್ನು ಮನೆ ಒಳಗೂ ಕೂಡ ಅಷ್ಟೇ ಸ್ನೇಹಿತರೆ, ನಿರಂತರ ಮಳೆಯಿಂದ ಮನೆಯ ಗೋಡೆಗಳು ಒದ್ದೆಯಾಗಿರ್ತವೆ. ಕ್ಯಾಪಿಲರಿ ಆಕ್ಷನ್ ಅನ್ನೋ ಪ್ರಕ್ರಿಯೆನಿಂದ ನೀರು ಗೋಡೆ ಒಳಗೆಲ್ಲ ಸ್ವಲ್ಪ ಹರಡುತ್ತೆ. ಈ ನೀರು ಎಲೆಕ್ಟ್ರಿಕ್ ವೈರಿಂಗ್ಗೆ ತಾಗದಾಗ ಇಡೀ ಗೋಡೆಯೇ 220 ವೋಲ್ಟ್ ಕರೆಂಟ್ನ ಕಂಡಕ್ಟರ್ ಆಗಿ ಬದಲಾಗಿರುತ್ತೆ. ಈಗಿನ ಮಾಡರ್ನ್ ಬಿಲ್ಡಿಂಗ್ಗಳಲ್ಲಿ ಇವೆಲ್ಲ ತುಂಬ ಕಮ್ಮಿ. ಆದರೆ ಈ ಹಿಂದೆ ಹಳೆ ಬಿಲ್ಡಿಂಗ್ಗಳಲ್ಲಿ ಸರಿಯಾಗಿ ಕಟ್ಟದೇ ಇರೋ ಕಟ್ಟಡಗಳಲ್ಲಿ, ವೈರಿಂಗ್ ಎಲ್ಲ ತುಂಬ ಓಲ್ಡ್ ಇರೋ ಕಟ್ಟಡಗಳಲ್ಲಿ ಈ ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಯಾರ್ದಾದ್ರೂ ಕೂಡ ಹಳೆ ಗೋಡೆಗಳು ಒದ್ದೆಯಾಗಿ ಗೋಡೆಲೆಲ್ಲ ನೀರು ಹರಡಿತ್ತು ಅಂತ ಹೇಳಿದ್ರೆ, ಥಂಡಿ ಆಗಿ ಹೋಗಿತ್ತು ಅಂತ ಹೇಳಿದ್ರೆ, ಸ್ವಿಚ್ ಬೋರ್ಡನ್ನಾಗಲಿ ಆ ಥಂಡಿ ಗೋಡೆಯನ್ನಾಗಲಿ ಬರೀ ಕೈಯಲ್ಲಿ ಮುಟ್ಟೋಕೆ ಹೋಗಬೇಡಿ ಸ್ನೇಹಿತರೆ. ರಸ್ತೆಯಲ್ಲಿ ಮ್ಯಾನ್ ಹೋಲ್ ಸುಳಿ, ಶೂ ಒಳಗಡೆ ಫಂಗಸ್ ದಾಳಿ. ಇನ್ನು ಸ್ನೇಹಿತರೆ, ನಮ್ಮಲ್ಲಿ ತುಂಬ ಜನ ರೋಡ್ ಮೇಲೆ ಸಣ್ಣ ನೀರಿದ್ರೆ ಇದೇನು ದೊಡ್ಡ ವಿಚಾರ ಅಂತ ನಡ್ಕೊಂಡು ಹೋಗೋದು ಅಥವಾ ಗಾಡಿಗಳನ್ನು ನುಗ್ಗಿಸೋ ಸಾಹಸವನ್ನು ಮಾಡ್ತಾ ಇರ್ತಾರೆ. ಆದರೆ ಕೇವಲ 6 ಇಂಚು ಎತ್ತರದ ನೀರು ವೇಗವಾಗಿ ಹರಿತಾ ಇದ್ದರೆ ಆ ಫೋರ್ಸ್ ಒಬ್ಬ ಬಲಶಾಲಿ ಮನುಷ್ಯನನ್ನೇ ಕೆಡವಿ ಎಳ್ಕೊಂಡು ಹೋಗಬಲ್ಲ ತಾಕತ್ತನ್ನು ಹೊಂದಿರುತ್ತೆ. ಇನ್ನು 1 ಅಡಿ ನೀರು ಫೋರ್ಸ್ ಆಗಿ ಹರಿತಾ ಇದ್ದರೆ 1500 kg ತೂಕದ ಕಾರನ್ನೇ ತೇಲಿಸುವಷ್ಟು ಶಕ್ತಿಯನ್ನು ಹೊಂದಿರುತ್ತೆ. ಸೊ ಸ್ನೇಹಿತರೆ, ರೋಡಲ್ಲಿ ನೀರಿದೆ, ವೇಗವಾಗಿ ರೋಡಲ್ಲಿ ನೀರು ಕ್ರಾಸ್ ಆಗ್ತಾ ಇದೆ, ನನ್ನ ಕಾರಿಗೊಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಇಷ್ಟು ಬಾರದ ಕಾರು ಏನಾಗುತ್ತೆ ಅಂತೇಳಿ ಸಾಹಸ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ಅನಲೈಸ್ ಮಾಡಿ ಈ ವಿಚಾರಗಳನ್ನು. ನಿಜಕ್ಕೂ ನಿಮ್ಮ ಕಾರ್ ಸೇಫಾಗಿ ದಾಟುತ್ತಾ ನೀರನ್ನು ಅಂತ. ಇನ್ನು ರೋಡಲ್ಲಿ ಮ್ಯಾನ್ ಹೋಲ್ಗಳು ಓಪನ್ ಆಗಿದ್ರೆ ನೀರಿನ ಪ್ರೆಷರ್ ಡಿಫರೆನ್ಸ್ನಿಂದಾಗಿ ದೊಡ್ಡ ಹೈಡ್ರಾಲಿಕ್ ಇಂಟೇಕ್ ತರಹ ಕೆಲಸ ಮಾಡ್ತಾವವು. ಆ ಸುಳಿ ಹತ್ರ ಮನುಷ್ಯರು, ಜಾನುವಾರುಗಳೇನಾದರೂ ಹೋದರೆ ಒಳಗೆ ಎಳ್ಕೊಂಡ್ಬಿಡುತ್ತೆ. ಇದು ರೋಡ್ನಲ್ಲಿ ಫೇಸ್ ಮಾಡೋ ಸಮಸ್ಯೆ. ಆದರೆ ಇನ್ನೊಂದು ಡೇಂಜರ್ ನಮ್ಮ ಕಾಲಲ್ಲೇ ಇರುತ್ತೆ. ಮಳೆಯಲ್ಲಿ ನೆನೆದ ಶೂ ಮತ್ತು ಸಾಕ್ಸನ್ನು ದಿನವಿಡೀ 10-12 ಗಂಟೆ ಹಾಗೆ ಹಾಕ್ಕೊಂಡಿದ್ರೆ
ಚರ್ಮದ ಟಿಶ್ಯೂಗಳು ಡ್ಯಾಮೇಜ್ ಆಗಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಈಸಿಯಾಗಿ ಅಟ್ಯಾಕ್ ಮಾಡ್ತವೆ. ಮೆಡಿಕಲ್ ಭಾಷೆಯಲ್ಲಿ ಟ್ರೆಂಚ್ ಫೂಟ್ ಅಂತ ಕರೀತಾರೆ. ಇದನ್ನು ತಪ್ಪಿಸ್ಕೊಳ್ಳೋಕೆ ಮನೆಗೆ ಬಂದ ತಕ್ಷಣ ಉಗುರು ಬೆಚ್ಚಗಿನ ನೀರು ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಸೋಪಿನಿಂದ ಕಾಲುಗಳನ್ನು ನೀಟಾಗಿ ತೊಳ್ಕೊಂಡು ಡ್ರೈ ಮಾಡ್ಕೋಬೇಕು. ಎಂಜಿನ್ನಲ್ಲಿ ಹಾವು, ಫುಡ್ನಲ್ಲಿ ವಿಷ. ಇನ್ನು ಸ್ನೇಹಿತರೆ, ಮಳೆಗಾಲದಲ್ಲಿ ಮೋಸ್ಟ್ ಕಾಮನ್ ಆಗಿ ಶೂ ಹಾಕೊಳ್ಳುವಾಗ ಹಾವು, ಚೇಳು ಕಚ್ಚುವ ಘಟನೆಗಳು ಜಾಸ್ತಿ ಆಗ್ತವೆ. ಹಾಗೆ ನಿಮ್ಮ ವಾಹನದಲ್ಲಿ ಹಾವು ಸೇರಿಕೊಳ್ಳೋದು ಕೂಡ ಹೆಚ್ಚಾಗುತ್ತೆ. ಯಾಕಂದರೆ ಹಾವು, ಹಲ್ಲಿ, ಚೇಳುಗಳೆಲ್ಲವೂ ಕೋಲ್ಡ್ ಬ್ಲಡೆಡ್ ಪ್ರಾಣಿಗಳು. ಮಳೆಯಲ್ಲಿ ಭೂಮಿ ತಂಪಾದಾಗ ಇವುಗಳ ದೇಹದ ಉಷ್ಣಾಂಶ ಕೂಡ ಕುಸಿದು ಸಾಯುವ ಹಂತಕ್ಕೆ ಹೋಗಿಬಿಡ್ತವೆ. ಆಗ ಬಿಸಿಯನ್ನು ಹುಡ್ಕೊಂಡು ರಾತ್ರಿ ಆಫ್ ಮಾಡಿದ ಕಾರಿನ ಬೆಚ್ಚಗಿನ ಎಂಜಿನ್ ಹತ್ತಿರ ಅಥವಾ ಮನೆಯ ಹೊರಗಿಟ್ಟ ಶೂಗಳ ಒಳಗಡೆ ಬಂದು ಸೇರಿಕೊಳ್ತವೆ. ಅದಕ್ಕೆ ಮಳೆಗಾಲದಲ್ಲಿ ಕಾರು ಶುರು ಮಾಡೋ ಮುನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೋಬೇಕು. ಶೂ ಹಾಕೊಳ್ಳೋ ಮುನ್ನ ಕೂಡ ನೆಲಕ್ಕೊಮ್ಮೆ ಬಡಿದು ಚೆಕ್ ಮಾಡ್ಕೋಬೇಕು. ಹಾಗೆ ಆಹಾರದ ವಿಚಾರ, ಮಳೆಗಾಲದಲ್ಲಿ ಫುಡ್ ಪಾಯ್ಸನಿಂಗ್ ರಿಸ್ಕ್ ಕೂಡ ಇರುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ವಾತಾವರಣದಲ್ಲಿ ಹ್ಯೂಮಿಡಿಟಿ 80-90% ಇರುತ್ತೆ. ಇದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳಿಗೆ ಸ್ವರ್ಗ. ಇವು ಕಟ್ ಮಾಡಿದ ಆಹಾರದ ಮೇಲೆ ಬೇಗನೆ ಬೆಳೆದು ಅಫ್ಲಾಟಾಕ್ಸಿನ್ ಅನ್ನೋ ವಿಷವನ್ನು ಉತ್ಪಾದನೆ ಮಾಡ್ತವೆ. ಹೀಗಾಗಿ ಬಿಸಿ ಮಾಡಿರುವ ಆಹಾರವನ್ನು ಸೇವಿಸಬೇಕು. ಹಾಗೆ ನೀರನ್ನು ಕೂಡ ಉತ್ತಮ ಗುಣಮಟ್ಟದ RO, UV ಫಿಲ್ಟರೆಲ್ಲ ನೀವು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಕುದಿಸಿ ಆರಿಸಿಟ್ಟ ನೀರನ್ನು ಕುಡಿತಾ ಇದ್ದೀರಿ ಅಂತ ಹೇಳಿದ್ರೆ, ಇನ್ನೊಮ್ಮೆ ಕುದಿಸಿ 1 ನಿಮಿಷ ಕುದಿಸ್ಬಿಟ್ಟು ಕುಡಿದ್ರೇ ಉತ್ತಮ ಅಂತ ಸೈನ್ಸ್ ಹೇಳುತ್ತೆ. ಇನ್ನು ಮಳೆಗಾಲದ ದೊಡ್ಡ ಶತ್ರು ಅಂತ ಹೇಳಿದ್ರೆ ಡೆಂಗ್ಯೂ ಹರಡೋ ಏಡಿಸ್ ಈಜಿಪ್ಟೈ ಸೊಳ್ಳೆಗಳು. ಇವು ಡ್ರೈನೇಜ್ನಲ್ಲಿ ಮೊಟ್ಟೆ ಇಡಲ್ಲ. ಟೈರ್, ಎಳನೀರು ಚಿಪ್ಪು ಅಥವಾ ಬಾಟಲ್ ಮುಚ್ಚಳದಲ್ಲಿ ಶುದ್ಧ ನೀರು ನಿಂತಿದ್ರು ಸಾಕು, ಅಲ್ಲಿ ಸಾವಿರಾರು ಮೊಟ್ಟೆ ಹಾಕಿಬಿಡ್ತವೆ. ಈ ಮೊಟ್ಟೆಗಳು ನೀರಿಲ್ಲದೆ ಕೂಡ ಬರೋಬ್ಬರಿ 8 ತಿಂಗಳ ಕಾಲ ಬದುಕಿರ್ತವೆ. ಮಳೆ ಬಿದ್ದ ತಕ್ಷಣ ಆಕ್ಟಿವೇಟ್ ಆಗಿಬಿಡ್ತವೆ. ಹೀಗಾಗಿ ಮನೆ ಸುತ್ತ ನೀರು ನಿಲ್ಲದಂತೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಕಾರು ಸ್ಕಿಡ್ ಆಗೋದು ಯಾಕೆ? ಗ್ಲಾಸ್ ಫಾಗ್ ಆದರೆ ಏನು ಮಾಡಬೇಕು? ಕಡೆದಾಗಿ ಇನ್ನೊಂದಷ್ಟು ಡ್ರೈವಿಂಗ್ ಬಗ್ಗೆ ವಿಚಾರ. ನೀವು ಹೈವೇ ಮೇಲೆ 70-80 ಸ್ಪೀಡ್ನಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಮಳೆ ಬಂದು ರಸ್ತೆ ಮೇಲೆ ಸಣ್ಣದಾಗಿ ನೀರು ನಿಂತಿರುತ್ತೆ. ಸಡನ್ನಾಗಿ ಗಾಡಿ ಸ್ಕಿಡ್ ಆಗಿ ನೇರವಾಗಿ ಹೋಗಿ ಡಿವೈಡರ್ಗೆ ಗುದ್ದು ಬಿಡುತ್ತೆ. ಇದನ್ನೇ ಹೈಡ್ರೋಪ್ಲೇನಿಂಗ್ ಅಂತ ಕರೀತಾರೆ. ಇಲ್ಲಿ ನಿಮ್ಮ ವಾಹನದ ಸ್ಪೀಡ್ ಹೆಚ್ಚಾದಂತೆ ಕಾರಿನ ಟೈರ್ ನೀರನ್ನು ಸೀಳ್ಕೊಂಡು ಹೋಗೋಕ್ಕೆ ಫೇಲ್ ಆಗುತ್ತೆ. ಇದರಿಂದ ರಸ್ತೆಗೂ ಮತ್ತು ಟೈರ್ಗೂ ಒಂದು ನೀರಿನ ಪದರ ಕ್ರಿಯೇಟ್ ಆಗುತ್ತೆ. ಟೈರ್ ರೋಡ್ ಮೇಲಿರಲ್ಲ, ನೀರಿನ ಮೇಲಿರುತ್ತೆ. ಆ ಟೈಮ್ನಲ್ಲಿ ಕೆಲವರು ಪ್ಯಾನಿಕ್ ಆಗಿ ಸಡನ್ ಬ್ರೇಕ್ ಹೊಚ್ಚುತ್ತಾರೆ, ಫ್ಲೋಟಿಂಗ್ ಥರ ಫೀಲ್ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ. ಆಗ ಚಕ್ರಗಳು ಲಾಕ್ ಆಗಿ ಗಾಡಿ ಪೂರ್ತಿಯಾಗಿ ಸ್ಕಿಡ್ ಆಗ್ಬೋದು. ABS ಇಲ್ಲದೆ ಇರೋ ಕಾರ್ನಲ್ಲಿ ಇನ್ನೂ ಜಾಸ್ತಿ ರಿಸ್ಕ್ ಇರುತ್ತೆ ಇಂತಹದ್ದು. ಹೀಗಾಗಿ ನಿಧಾನಕ್ಕೆ ಬ್ರೇಕ್ ಅಪ್ಲೈ ಮಾಡ್ತಾ ಗಾಡಿನ ಸ್ಲೋ ಮಾಡಬೇಕು. ಇನ್ನು ಸವೆದು ಹೋದ ಟೈರ್ಗಳನ್ನು ಮಳೆಗಾಲಕ್ಕೂ ಮೊದಲೇ ಚೇಂಜ್ ಮಾಡಿಸೋದು ಬೆಸ್ಟ್. ಟೈರ್ ಫುಲ್ ನೈಸ್ ಆದಮೇಲೂ ಕೂಡ ಇನ್ನೊಂದು 2,000 ಓಡಿಸ್ಬೋದು, 3,000 ಓಡಿಸ್ಬೋದು ಅಂತ ಹೇಳಿದ್ದಾರೆ ಅಂಥೇಳಿ ಜಾಸ್ತಿ ಅದನ್ನು ಎಳ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಬೇಡಿ. ಒಂದು ವೇಳೆ ಹಳೆ ಟೈರ್ ಇದ್ದರೂ ಕೂಡ ಅದರ ಟ್ರೆಡ್ ಅಟ್ಲೀಸ್ಟ್ 1.6 ಮಿಲಿಮೀಟರ್ ಇರೋ ಹಾಗೆ ನೋಡ್ಕೋಬೇಕು. ಇನ್ನು ಮಳೆಯಲ್ಲಿ ಕಾರ್ ಓಡಿಸುವಾಗ ಎದುರಾಗೋ ಮತ್ತೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ವಿಂಡ್ಶೀಲ್ಡ್ ಅಥವಾ ಮುಂದಿನ ಗ್ಲಾಸ್. ಅಲ್ಲಿ ಫಾಗ್ ಕ್ರಿಯೇಟ್ ಆಗೋದು, ಮಂಜುಗಟ್ಟೋದು. ಗ್ಲಾಸ್ ಫಾಗ್ ಆದಾಗ ಜನ ಬಟ್ಟೆಯಿಂದ ಒರೆಸ್ತಾರೆ. ಅದು ಆ ಕ್ಷಣಕ್ಕೆ ಹೋಗಿ ಮತ್ತೆ ಡಬಲ್ ಫಾಗ್ ಆಗುತ್ತೆ. ಯಾಕಂದರೆ ಇದೊಂದು ರೀತಿ ಕಂಡೆನ್ಸೇಷನ್ ಟ್ರ್ಯಾಪ್. ಹೊರಗಡೆ ಮಳೆಯಿಂದ ಟೆಂಪ್ರೇಚರ್ ಕಮ್ಮಿ ಇರುತ್ತೆ, ಆದರೆ ಕಾರಿನ ಒಳಗಡೆ ನಿಮ್ಮ ಉಸಿರಾಟದಿಂದ ತೇವಾಂಶ ಜಾಸ್ತಿ ಇರುತ್ತೆ. ಸೊ ಒಳಗಿನ ಬಿಸಿಗಾಳಿ ತಂಪಾದ ಗ್ಲಾಸ್ಗೆ ತಾಗಿದ ತಕ್ಷಣ ಅದು ನೀರಿನ ಹನಿಗಳಾಗಿ ಗ್ಲಾಸ್ ಮೇಲೆ ಕೂರೋಕೆ ಶುರುವಾಗುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು? ತುಂಬ ಚಿಲ್ಡ್ AC ಇಟ್ಕೊಂಡು ಹೋಗೋರಿಗೆ ಈ ಸಮಸ್ಯೆ ಅಷ್ಟು ಫೇಸ್ ಮಾಡೋಕ್ಕೆ ಸಿಗಲ್ಲ. ಕೆಲವರು AC ಜಾಸ್ತಿ ಆನ್ ಮಾಡಲ್ಲ, ಅವ್ರಿಗೆ ಜಾಸ್ತಿ ಸಮಸ್ಯೆ ಇದು. ಜೊತೆಗೆ ಇವತ್ತಿನ ಬಹುತೇಕ ಕಾರ್ಗಳಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಡಿಫಾಗರ್ಸನ್ನು ಕೊಟ್ಟಿರ್ತಾರೆ. ಅವುಗಳನ್ನು ನೀವು ಯೂಸ್ ಮಾಡ್ಬೋದು. ಇದರಿಂದ ಡ್ರೈವ್ ಮಾಡಬೇಕಾದ್ರೆ ಮುಖ್ಯವಾಗಿರೋ ಕ್ಲಿಯರ್ ವಿಷನನ್ನು ಅಚೀವ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಇಲ್ಲಾಂದರೆ ಮಳೆ ಹೆವಿ ಬರ್ಬೇಕಾದ್ರೆ ಮುಂಚೆನೇ ವಿಸಿಬಿಲಿಟಿ ಲೋ ಇರುತ್ತೆ. ಇನ್ನು ಫಾಗ್ ಕೂಡ ಬಂದು ಕೂತ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ತುಂಬ ಡೇಂಜರಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರೋ ನಾಲೆಜನ್ನು ನಿಮಗೆ ಶೇರ್ ಮಾಡೋ ಪ್ರಯತ್ನ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, 99%ಗೂ ಅಧಿಕ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಹೊಂದಿರುವ ಆಕ್ಸಿಸ್ ಮ್ಯಾಕ್ಸ್ ಲೈಫ್ನ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸುವ ಆಸಕ್ತಿ ನಿಮಗಿದ್ರೆ ಕೇವಲ 400-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿವರೆಗೂ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಆ ಮೂಲಕ ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಗ್ಯಾರಂಟಿ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ಈ ಮಾಹಿತಿಯನ್ನು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಮಳೆಗಾಲ ಇವಾಗಷ್ಟೇ ಶುರುವಾಗಿದೆ, ತುಂಬ ಜನಕ್ಕೆ ಇದರಿಂದ ಹೆಲ್ಪ್ ಆಗ್ಬೋದು.
ನಮಸ್ಕಾರ.